ಹಲೋ ಎವ್ರಿವನ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು KSOUನಲ್ಲಿ ಬರೋ ಫಸ್ಟ್ ಸೆಮ್ MBAನಲ್ಲಿರೋ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಇಟ್ಸ್ ಆಪ್ಟಿಮೈಸೇಷನ್ದು ಪ್ರಾಬ್ಲಮ್ ಸಾಲ್ವ್ಸ್ ನೋಡ್ಕೊತಾ ಹೋಗೋಣ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ರೇಂಜ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮತ್ತು ಕಾರ್ಲ್ ಪಿಯರ್ಸನ್ಸ್ ಕಾರಿಲೇಷನ್ಸ್ ನೋಡ್ಕೊತಾ ಹೋಗೋಣ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ. ಬನ್ನಿ ಇವಾಗ ನಾವು ಸ್ಟ್ರೇಟ್ ಅವೇ ಇವಾಗ ವಿಡಿಯೋ ಒಳಗೆ ಹೋಗೋಣ. ಸೊ ಫೈಂಡಿಂಗ್ ಆಫ್ ರೇಂಜ್ ಇದು ನಿಮಗೆ 5 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಚಿಕ್ಕದಾಗಿ ಕೇಳ್ತಾರೆ, ಬಟ್ ಇದು ಆ್ಯಕ್ಚುಲಿ ಕೂಡ ಇಂಪಾರ್ಟೆಂಟು ಆಗಿರುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ. ಫೈಂಡ್ ದಿ ರೇಂಜ್ ಅಂದರೆ ಇವಾಗ ನಮಗೆ ಒಂದು ರ್ಯಾಂಡಮಾಗಿ ನಂಬರ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಅನ್ಗ್ರೂಪ್ಡ್ ಡೇಟಾ ಆಗಿರುತ್ತೆ. ಈ ಅನ್ಗ್ರೂಪ್ಡ್ ಡೇಟಾ ಏನಿದೆ ಅದರಲ್ಲಿ ನಾವು ಫಸ್ಟು ಹೈಯೆಸ್ಟ್ ವ್ಯಾಲ್ಯೂ ಏನು ಅಂತ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರೋ ಡೇಟಾದಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಏನಂದರೆ 81 ಆಗಿರುತ್ತೆ, ಮತ್ತು ಲೋಯೆಸ್ಟ್ ವ್ಯಾಲ್ಯೂ ವಿಲ್ ಬಿ 39. ಆ್ಯಂಡ್ ಮಿಸ್ ಮಾಡದೆ ನಿಮ್ಮ ಎಕ್ಸಾಮ್ಗೆ ನೀವು ಕ್ಯಾಲ್ಕುಲೇಟರ್, ನಿಮ್ಮದೇ ಆದಂಥ ಪೆನ್ಸಿಲ್, ಸ್ಕೇಲ್ ಏನು ನೀವು ಒಂದಿನ ತೊಗೊಂಡೋಗಿಲ್ಲದ್ರೆ ಪಕ್ಕದಲ್ಲಿರೋರ ಹತ್ರ ಸುಮ್ಮನೆ ಈಸ್ಕೊಳ್ಳೋಣ, ಇಲ್ಲ ಯಾರಾದರೂ ಒಬ್ರು ಎಕ್ಸ್ಟ್ರಾ ತಂದಿರ್ತಾರಂತ ಲೀನಿಯನ್ಸ್ ಅಂತೂ ತೊಗೊಬೇಡಿ ಪ್ಲೀಸ್. ನಿಮ್ಮದೇ ಆದಂಥ ಸ್ಟೇಷನರಿ ಐಟಮ್ಸ್ ಎಲ್ಲ ತೊಗೊಂಡು ಬನ್ನಿ. ಬಿಕಾಸ್ ಅಲ್ಲಿ ಇನ್ವಿಜಿಲೇಟ್ರ್ ಕೂಡ ಬೇರೆಯವ್ರದ್ದು ಯೂಸ್ ಮಾಡ್ತಿದ್ರೆ ನಿಮ್ಮ ಪೇಪರು ಮತ್ತು ಅವ್ರ ಪೇಪರ್ ಕೂಡ ಈಸ್ಕೊಂಡು ಇಟ್ಕೊಂಡು ಅವ್ರು ವಾಪಸ್ ಕಳಿಸ್ತಾರೆ. ಈ ಥರ ಆಗಿದೆ. ಸೊ ನಿಮ್ಮದೇ ಆದಂಥ ಕ್ಯಾಲ್ಕುಲೇಟರ್ ಆಗಲಿ, ಪೆನ್ಸಿಲ್, ಸ್ಕೇಲ್ ಎಲ್ಲನೂ ನಿಮ್ಮದೇ ಆದಂಥದ್ದು ತೊಗೊಂಡೋಗಿ ಅಲ್ಲಿ ಹೋಗ್ಬಿಟ್ಟು ಬಾರೋ ಮಾಡ್ಕೊಳ್ಳೋಣ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಕರೆಕ್ಟಾಗಿ ಕಂಡೀಷನಾಗಿ ವರ್ಕ್ ಆಗ್ತಿರೋ ಕ್ಯಾಲ್ಕುಲೇಟರ್ನ ತೊಗೊಂಡೋಗಿ ಮತ್ತು ಅಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಗಾಬರಿ ಮಾಡ್ಕೊಬೇಡಿ. ಸೊ ಓಕೆನಾ. ಸೊ ರೇಂಜ್ ಫಾರ್ಮುಲಾ ಏನು ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ, ಅದು ರೇಂಜ್ ಫಾರ್ಮುಲಾ ಆಗಿರುತ್ತೆ. ಸೊ ನಾವು ಆಲ್ರೆಡಿ ಇಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಸೊ ನಿಮಗೆ ಕ್ವಶನಲ್ಲಿ ಕೇಳಬೇಕಾದ್ರೆ ಇಫ್ ಇಟ್ ಇಸ್ 2 ಮಾರ್ಕ್ಸ್, ನೀವು ಡೈರೆಕ್ಟಾಗಿ ರೇಂಜ್ ಈಕ್ವಲ್ ಟು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಅಂತ ಹಾಕಿ ನೀವು ಡೈರೆಕ್ಟಾಗಿ ನೀವು ಸಾಲ್ವ್ ಮಾಡ್ಬೋದು. ಬಟ್ ಇಫ್ ದೇ ಆಸ್ಕ್ ಫಾರ್ 5 ಮಾರ್ಕ್ಸ್ ಅಂದರೆ ನೀವು ಇದೇ ಥರ ಫಸ್ಟ್ ಸೊಲ್ಯೂಷನ್ ಅಂತ ಹಾಕಿ ಐಡೆಂಟಿಫಿಕೇಷನ್ ಆಫ್ ಹೈಯೆಸ್ಟ್ ವ್ಯಾಲ್ಯೂ ಆ್ಯಂಡ್ ಲೋಯೆಸ್ಟ್ ವ್ಯಾಲ್ಯೂ ಅಂತ ಬರೆದು, ಆಮೇಲೆ ಫಾರ್ಮುಲಾ ಅಂತ ಬರೆದು ಫಾರ್ಮುಲಾ ಬರೀಬೇಕು. ದೆನ್ ಕ್ಯಾಲ್ಕುಲೇಷನ್ ಅಂತ ಹಾಕಿ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಈಕ್ವಲ್ ಟು ರೇಂಜ್ ಅಂತ ಹಾಕಿ ಫೈನಲ್ ಆನ್ಸರ್ ಅಂತ ಬರಬೇಕಾಗುತ್ತೆ. ಸೊ 2 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಯಾವ ಥರ ಬರೀಬೇಕು ಅಂತ ಡಿಫ್ರೆನ್ಷಿಯೇಷನ್ ಇದೆ. ನೀವು 5 ಮಾರ್ಕ್ಸಲ್ಲೂ ಕೂಡ ಸುಮ್ಮನೆ ಜಸ್ಟ್ ಲೈಕ್ ದಟ್ ಇಷ್ಟು ಜಸ್ಟ್ ಫಾರ್ಮುಲಾ ಹಾಕಿ ಕೆಳಗೆ ಇದೇನಿದೆ ಇದನ್ನೇ ಬರೆದು ನೀವು ಕೊಟ್ಬಿಟ್ರೆ ದಟ್ ವೋಂಟ್ ವರ್ಕ್ ಔಟ್. ಅವರು 5 ಮಾರ್ಕ್ಸ್ ಇದಕ್ಕೆಲ್ಲ ಯಾರು ಕೊಡಬೇಕು, ಜಸ್ಟ್ 2 ಮಾರ್ಕ್ಸ್ ಕೊಟ್ಟರೆ ಆಯಿತು ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸೊ ರೇಂಜ್ ಅನ್ನೋದು ತುಂಬ ಸಿಂಪಲ್ ಇದೆ. ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಏನಿದೆ ಅದನ್ನ ರೇಂಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಲ್ ಬಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, CV. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕಂಡುಹಿಡಿಯೋಕ್ಕೆ ಅದ್ರದ್ದು ಫಾರ್ಮುಲಾ ಏನು ಅಂದರೆ ಫಸ್ಟ್ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಕ್ವಲ್ ಟು ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ವಿಲ್ ಬಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಆ್ಯಂಡ್ ನಾವು ಇಂಟು 100 ಮಾಡ್ತಿದ್ದೀವಿ ಅಂದರೆ ಅದು ಪರ್ಸೆಂಟೇಜ್ ವ್ಯಾಲ್ಯೂನೇ ಆಗಿರುತ್ತೆ. ಈ ಪರ್ಸೆಂಟೇಜ್ ಅಂತ ಮೆನ್ಷನ್ ಮಾಡೋದು ಮರಿಬೇಡಿ. ನೀವು ಜಸ್ಟ್ ಸೊಲ್ಯೂಷನ್ ಕೊಟ್ಟರೆ ದಟ್ ವೋಂಟ್ ವರ್ಕ್ಔಟ್. ನೀವು ಪರ್ಸೆಂಟೇಜ್ ಅಂತ ಮೆನ್ಷನ್ ಮಾಡಿದ್ರೆ ಓಕೆ, ಅವ್ರಿಗೆ ಕರೆಕ್ಟಾಗಿ ಇದು ಗೊತ್ತಾಗಿದೆ ಅಂತ ಅವರಿಗೆ ಐಡಿಯಾ ಇರುತ್ತೆ. ಸೊ ಕ್ವೆಶನ್ ಏನಪ್ಪ ಅಂದರೆ ಸೇಮ್ ನಮಗೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಮಿಡ್ ಪಾಯಿಂಟ್ಸ್ ಕಂಡುಹಿಡಿಬೇಕು. ನಿನ್ನೆ ಕ್ಲಾಸಲ್ಲಿ ನಿಮಗೆ ಗೊತ್ತಿದ್ರೆ ಲೈಕ್ ಇಫ್ ಯು ಹ್ಯಾವ್ ಅಟೆಂಡೆಡ್ ಮಿಡ್ ಪಾಯಿಂಟ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ದೀನಿ. ಸೊ ಈ ಕ್ಲಾಸ್ ಇಂಟರ್ವಲ್ಸ್ ಏನಿದೆ ಅದರದ್ದು ಮಿಡ್ ಪಾಯಿಂಟ್ ಬಂದುಬಿಟ್ಟು 5, 15, 25, 35 ಆಗಿರುತ್ತೆ. ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಈ ಥರ ಕ್ಲಾಸ್ ಇಂಟರ್ವಲ್ ಕೊಡ್ತಿದ್ದಾರೆ ಅಂದರೆ ಅದನ್ನ ಗ್ರೂಪ್ಡ್ ಡೇಟಾ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಕ್ಯಾಲ್ಕುಲೇಷನ್ ಆಫ್ ಮೀನ್ ಆಗುತ್ತೆ. ಆ್ಯಸ್ ಯೂಶುವಲ್ ಕ್ಯಾಲ್ಕುಲೇಷನ್ ಆಫ್ ಮೀನಿಗೆ ಅಗೇನ್ ನಾವು ಈ ಥರ ಟೇಬಲ್ ಬರೆದು F ಇಂಟು ಎಕ್ಸ್ ಮಾಡ್ಕೊಬೇಕು. ಸೊ 5 ಇಂಟು 5 25, 8 ಇಂಟು 15 120 ಆ ಥರ ನೀವು ಮಾಡ್ಕೊಬೇಕಾಗತ್ತೆ. ಸೊ ನೀವು ಇಷ್ಟೆಲ್ಲ ಆದಮೇಲೆ ಇದ್ರ ಟೋಟಲ್ ವ್ಯಾಲ್ಯೂ ಏನಿದೆ ಟೋಟಲ್ ಆಫ್ F ಇಂಟು ಎಕ್ಸ್ ವಿಲ್ ಬಿ 620. ಓಕೆನಾ. ಮತ್ತು ಟೋಟಲ್ ಆಫ್ F ಬಂದುಬಿಟ್ಟು ನಿಮಗೆ 30 ಆಗಿರುತ್ತೆ. ನಾವು ಎನ್ನ ಕನ್ಸಿಡರ್ ಮಾಡಬಾರ್ದು, ಟೋಟಲ್ ಆಫ್ F ಅಂತಲೇ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಇದು ನಾವು ಮಾಡ್ತಿರೋ ಗ್ರೂಪ್ಡ್ ಡೇಟಾ. ಅನ್ಗ್ರೂಪ್ಡ್ ಡೇಟಾ ಅಂದರೆ ಅಲ್ಲಿ ಎನ್ ಅಂತ ಕನ್ಸಿಡರ್ ಮಾಡ್ಬೋದು. ಲೈಕ್ 1 2 3 4 ಅಂತ 4 ಅಂತ ಕೌಂಟ್ ತೊಗೊಂಡು ಮಾಡ್ಬೋದು. ಬಟ್ ಇವಾಗ ನಾವು ಮಾಡ್ತಿರೋದು ಗ್ರೂಪ್ಡ್ ಡೇಟಾ ಅಲ್ವಾ. ಸೊ ವಿ ಶುಡ್ ಕ್ಯಾಲ್ಕುಲೇಟ್ ದಿ ಟೋಟಲ್ ಆಫ್ ಫ್ರೀಕ್ವೆನ್ಸಿ.
ಸೊ ಇಷ್ಟು ಆಯಿತಾ. ಸೊ ಮೀನ್ದು ಫಾರ್ಮುಲಾ ನಿಮಗೆ ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಲೈಕ್ ಟೋಟಲ್ ಆಫ್ ಎಫ್ ಆ್ಯಂಡ್ ಎಕ್ಸ್ ಡಿವೈಡೆಡ್ ಬೈ ಟೋಟಲ್ ಆಫ್ ಎಫ್ ಇಸ್ ಈಕ್ವಲ್ ಟು ಮೀನ್ ಅಂತ. ಸೊ ಇವಾಗ ಟೋಟಲ್ ಆಫ್ ಎಫ್ ಎಕ್ಸ್ ಬಂದು 620 ಮತ್ತು ಟೋಟಲ್ ಆಫ್ ಎಫ್ ಬಂದು 30 ಆ್ಯಂಡ್ ಸೊಲ್ಯೂಷನ್ ವಿಲ್ ಬಿ 20.67. ಇದರಲ್ಲಿ ನೀವು ಪಾಯಿಂಟ್ ವೈಸ್ ಕೊಟ್ಟರು ಕೂಡ ನೀವು ಅದು ಬರ್ಕೊಬೇಕಾಗತ್ತೆ. ಇಲ್ಲ ರೌಂಡ್ ಆಫ್ ಮಾಡ್ತೀನಿ, ನಾನು 21 ಆಗಿ ತೊಗೊತೀನಿ, ಆರ್ ಸಪೋಸ್ ಇಲ್ಲೇನಾದರೂ ಜಸ್ಟ್ 33 ಇತ್ತು ಅಂತ ನಾನು 20 ಕನ್ಸಿಡರ್ ಮಾಡ್ತೀನಿ ಅಂತ ಮಾಡಬೇಡಿ. ಅದು ನಿಮಗೆ ಲಾಸ್ಟಲ್ಲಿ ಫುಲ್ ಕ್ಯಾಲ್ಕುಲೇಷನ್ಸೇ ರಾಂಗ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಇದು ಏನು ಕೊಟ್ಟಿದ್ದಾರೋ ಅಷ್ಟೇ ತಗೊಳ್ಳಿ, ಬಟ್ ಡಿಜಿಟ್ ಮಾತ್ರ 2 ತಗೊಳ್ಳಿ. ಡೆಸಿಮಲ್ ಆದಮೇಲೆ 4 ತೊಗೊತೀವಲ್ಲ ಆ ಥರ ಎಲ್ಲ ತಗೊಳ್ದೆ ನೀವು ಇಲ್ಲಿ ಡೆಸಿಮಲ್ ಆದಮೇಲೆ 2 ಡಿಜಿಟ್ ತಗೊಳ್ಳಿ ಸಾಕು. ಸೊ ನೆಕ್ಸ್ಟ್ ವಿಲ್ ಬಿ ಕ್ಯಾಲ್ಕುಲೇಷನ್ ಆಫ್ ಮೀನ್ ಡಿವಿಯೇಷನ್. ಇದರಲ್ಲಿ ನಿಮಗೆ ಸೇಮ್ ಮೀನ್ ಡಿವಿಯೇಷನ್ ಫಾರ್ಮುಲಾ ಏನು ಅಂದರೆ ಟೋಟಲ್ ಆಫ್ ಎಫ್ ಹೋಲ್ ಟು ದಿ ಎಕ್ಸ್ ಮೈನಸ್ ಮೀನ್ ಹೋಲ್ ಟು ದಿ ಪವರ್ ಆಫ್ 2 ಡಿವೈಡೆಡ್ ಬೈ ಟೋಟಲ್ ಆಫ್ ಎಫ್ ಅಂತ. ಸೊ ಈ ಮೀನ್ ಡಿವಿಯೇಷನ್ ಏನಿದೆ ಎಕ್ಸ್ ಮೈನಸ್ ಮೀನ್ ಅಂತ ಮಾಡ್ಕೊಂಡಿದ್ದೀವಿ. ವೈ? ಬಿಕಾಸ್ ನಮಗೆ ಟೋಟಲ್ ಆಫ್ ಮೀನ್ ಗೊತ್ತಾಗಬೇಕಲ್ಲ. ಇಲ್ಲಿ ನಾವು ಇದನ್ನ ಫುಲ್ ತಗೊಬಂದು ಇಲ್ಲೂ ಕೂಡ ನಾವು ಮಾಡ್ಬೋದು, ಬಟ್ ಹಂಗೆ ಮಾಡಬಾರ್ದು ಅಂದರೆ ನಾವು ಇಲ್ಲೇ ಕೂಡ ನಾವು ಕನ್ಸಿಡರೇಷನ್ ಮಾಡ್ಕೊಬೋದಾಗತ್ತೆ. ಸೊ ಎಕ್ಸ್ ಅಂದರೆ ಈ ಮಿಡ್ ಪಾಯಿಂಟ್ಸ್ ಏನು ಕಂಡಿಡ್ತೀವಿ ಅದು ಆಗುತ್ತೆ, ಮತ್ತು ಮೀನ್ ಅಂದರೆ ಇಲ್ಲಿ ಆಲ್ರೆಡಿ ನಾವು ಡಿಫೈನ್ ಮಾಡಿದ್ದೀವಿ. ಸೊ 5 ಮೈನಸ್ 20.67 ಅಂತ ಇದೆಯಲ್ಲ, ನೀವು ಅದನ್ನೇ ಬರ್ಕೋಬೇಕು. ಪಾಯಿಂಟ್ ವ್ಯಾಲ್ಯೂ ಹಾಗೆ ಇರಬೇಕು, ಮತ್ತು ಮೈನಸ್ ಬಂದರೂ ಪರವಾಗಿಲ್ಲ, ನೀವು ಮೈನಸ್ ಅಂತ ಡಿಜಿಟೇ ಮೆನ್ಷನ್ ಮಾಡಿ. ಅದು ಬಿಟ್ಟು ನಾನು ಇಲ್ಲ ಮ್ಯಾಮ್ ಪ್ಲಸ್ ವ್ಯಾಲ್ಯೂ ಮಾಡ್ಕೊತೀನಿ ಅವ್ರು ಮೈನಸ್ ಮೆನ್ಷನ್ ಮಾಡಲೇಬೇಕು ಅಂತೆಲ್ಲ ಕ್ವಶನ್ ಮಾಡಬೇಡಿ. 5 ಮೈನಸ್ 20 ಅಂತ ಹಾಕಿದ್ರೇ ನಮಗೆ -15 ಬರೋದು. ಸೊ -67. ಸೊ ಸೇಮ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಎಕ್ಸ್ ಮೈನಸ್ ಮೀನ್ ಇಷ್ಟು ಮಾಡ್ಕೊಂಡ್ವಾ. ಮತ್ತು ಇದೇನಿದೆ 15.67 ಇದ್ರದ್ದು ಇಂಟು 15.67 ಮಾಡ್ಕೋಬೇಕು. ಅವಾಗ ನಮಗೆ ಈ ವ್ಯಾಲ್ಯೂ ಬರುತ್ತೆ. ಲೈಕ್ ಸ್ಕ್ವಯರ್ ಮಾಡಬೇಕು ಅಷ್ಟೇ. ಕ್ಯಾಲ್ಕುಲೇಟರಲ್ಲಿ ಸಿಂಪಲ್ಲಾಗಿ ನೀವು 15.67 ಇಂಟು ಈಕ್ವಲ್ ಟು ಅಂತ ಪ್ರೆಸ್ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಇನ್ನೊಂದ್ಸರಿ ಆ ನಂಬರ್ನ ಎಂಟರ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ. ಇದು ಸಿಂಪಲ್ ಟ್ರಿಕ್ ಆಗಿರುತ್ತೆ. ನೀವೇನು ವ್ಯಾಲ್ಯೂ ನೀವು ಸ್ಕ್ವಯರ್ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಆ ಸ್ಕ್ವಯರ್ ವ್ಯಾಲ್ಯೂಗೆ ನೀವು ನಂಬರ್ ಒಂದ್ಸರಿ ಏನು ನಮಗೆ ಸ್ಕ್ವಯರ್ ಮಾಡಬೇಕು ಆ ನಂಬರ್ನ ನೀವು ಮೆನ್ಷನ್ ಮಾಡಿ ಕ್ಯಾಲ್ಕುಲೇಟ್ರಲ್ಲಿ ಇಂಟು ಒಂದ್ಸರಿ ಹೊತ್ತಬೇಕು ಮತ್ತು ಈಕ್ವಲ್ ಟು ಒಂದ್ಸರಿ ಹೊತ್ತಬೇಕು. ಆವಾಗ ನಮಗೆ ಸ್ಕ್ವಯರ್ ವ್ಯಾಲ್ಯೂ ಸಿಗುತ್ತೆ. ಈ ಸ್ಕ್ವಯರ್ ವ್ಯಾಲ್ಯೂನ ಇಲ್ಲಿ ಬರ್ಕೊಂಡಿದ್ದೀವ, ಮತ್ತು ಈ ಸ್ಕ್ವಯರ್ ಏನಿದೆ ಅದ್ರ ಜೊತೆಗೆ ನಾವು ಎಫ್ನ ನಾವು ಮಲ್ಟಿಪಲ್ ಮಾಡಬೇಕಾಗತ್ತೆ, ವಿಚ್ ಮೀನ್ ಫ್ರೀಕ್ವೆನ್ಸೀಸ್. ಇಷ್ಟನ್ನ ನಾವು ಮಲ್ಟಿಪಲ್ ಮಾಡಬೇಕಾಗತ್ತೆ. ಸೊ 345.5 ಇಂಟು 5 ವಿಲ್ ಬಿ 1227.5. ನೀವು ಇಷ್ಟು ಚಿಕ್ಕ ಚಿಕ್ಕ ಕ್ಯಾಲ್ಕುಲೇಷನ್ಸ್ ಅಂದರೆ ನೀವು ಹಾಗೆ ಮೈಂಡಲ್ಲೇ ಮಾಡ್ಬೋದು. ಇಷ್ಟು ದೊಡ್ಡದಾಗಿರೋ ಕ್ಯಾಲ್ಕುಲೇಷನ್ಸ್ಗೆ ನೀವು ಅಫ್ಕೋರ್ಸ್ ನೀವು ಇದು ತೊಗೊಂಡು ಹೋಗಲೇಬೇಕಾಗತ್ತೆ. ಸೊ ಡೋಂಟ್ ಮಿಸ್ ದಿ ಕ್ಯಾಲ್ಕುಲೇಟರ್. ಸೊ ಇಷ್ಟ ಆಯಿತಾ? ನಮಗೆ ಇಲ್ಲಿ ಫ್ರೀಕ್ವೆನ್ಸಿಗೆ ನಾವು ಏನು ಮೀನ್ ಡಿವಿಯೇಷನ್ ನಾವು ಸ್ಕ್ವಯರ್ ಮಾಡ್ಕೊಂಡಿದ್ದೀವಿ ಅದನ್ನ ನಾವು ಫ್ರೀಕ್ವೆನ್ಸಿ ಜೊತೆ ಕೂಡ ಇಲ್ಲಿ ಮಲ್ಟಿಪಲ್ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಟೋಟಲ್ ವ್ಯಾಲ್ಯೂ ಏನಪ್ಪ ಅಂದರೆ 2736.2. ಆ 0.2 0.3 ಅಂತ ಏನೇ ಡೆಸಿಮಲ್ ಬಂದರೂ ಅದು ಕೂಡ ಕರೆಕ್ಟಾಗಿ ನೀವು ಬರ್ಕೋಬೇಕಾಗತ್ತೆ. ಅದು ಬಿಟ್ಟು ನಾವು ಕ್ಯಾಲ್ಕುಲೇಟರಲ್ಲಿ ಅದು ಏನು ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂನ ನೀವು ಎಕ್ಸಾಕ್ಟಾಗಿ ಎಂಟರ್ ಮಾಡಿ ನಿಮಗೆ ಪ್ರಾಪರಾಗಿ ಆನ್ಸರ್ ಬರುತ್ತೆ. ಡೆಸಿಮಲ್ ಎಲ್ಲ ಬಿಟ್ಬಿಟ್ಟು ಎಲ್ಲ ಮಾಡೋಕೆ ಹೋಗ್ಬಿಡಿ, ಮತ್ತು ಡೆಸಿಮಲ್ ಹೊತ್ತಕ್ಕೂ ಮರಿಬೇಡಿ. ಐ ನೋ ಯು ಗೈಸ್ ಆರ್ ನಾಟ್ ಕಿಡ್ಸ್, ಬಟ್ ಒಬ್ಬೊಬ್ಬರಿಗೆ ಅದು ಗೊತ್ತಾಗಲ್ಲ. ಬಿಕಾಸ್ ಜಸ್ಟ್ ಹಿಸ್ಟ್ರಿ ಬ್ಯಾಕ್ಗ್ರೌಂಡಿಂದ ಕೂಡ ಬಂದುಬಿಟ್ಟು ಅವ್ರು MBA ಮಾಡಿರ್ಬೋದು, ಲೈಕ್ HEBA ಮಾಡ್ಕೊ ಬಂದಿರ್ತಾರೆ, ಮತ್ತು BComಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಅವ್ರಿಗೆ ನಾನು ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಆಲ್ರೆಡಿ ಹೇಳಿದ್ದೀನಿ. ಸ್ಕ್ವಯರ್ ಆಫ್ ಟೋಟಲ್ ಆಫ್ ಎಫ್ ಮತ್ತು ಈ ವ್ಯಾಲ್ಯೂ ಏನಿದೆ ಇದ್ರ ಟೋಟಲ್, ಓಕೆನಾ, ನಾವು ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಈ ಟೋಟಲ್ ಡಿವೈಡೆಡ್ ಬೈ ಟೋಟಲ್ ಆಫ್ ಎಫ್ ಅಂತ ಹಾಕಿದ್ದಾರೆ. ಸೊ ಈ ವ್ಯಾಲ್ಯೂ ಏನಿದೆ ಅದನ್ನ ಹಾಗೆ ಸ್ಟ್ರೈಟಾಗಿ ಬರ್ಕೊಂಡು ಡಿವೈಡೆಡ್ ಬೈ 30 ನಮಗೆ ಎಫ್ ಏನಿದೆ ಈ ಎಫ್ನ ಟೋಟಲ್ ಮಾಡ್ಕೊಂಡ್ರೆ ನಮಗೆ 30 ಸಿಗುತ್ತೆ. ಸೊ ಆ 30ನ ನಾವು ಇಲ್ಲಿ ತೊಗೊಂಡಿದ್ದೀವಿ. ಆ 30 ಡಿವೈಡ್ ಮಾಡಿದ್ರೆ ಸ್ಕ್ವಯರ್ ಆಫ್ 91.21 ಬರುತ್ತೆ. ಆ 91.21 ಏನಿದೆ ಆ ವ್ಯಾಲ್ಯೂ ಹಾಗೆ ಇರಬೇಕಾಗಿದ್ರೆ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಸ್ಕ್ವಯರ್ ರೂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸ್ಕ್ವಯರ್ ರೂಟ್ ಅನ್ನೋದನ್ನ ನೀವು ಪ್ರೆಸ್ ಮಾಡಬೇಕಾಗತ್ತೆ. ಅವಾಗ ಅದು ಆಟೋಮೆಟಿಕಲಿ ನಿಮಗೆ ಸ್ಕ್ವಯರ್ ಎಲ್ಲ ಹೋಗಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ 9.55.
ಓಕೆನಾ. ಸೊ ನಮಗೆ ಇಲ್ಲಿ ಕ್ಯಾಲ್ಕುಲೇಷನ್ ಏನು ಕೇಳಿದ್ದಾರೆ ಅಂದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕೇಳಿದ್ದಾರೆ. ಅದಕ್ಕೆ ನಾವು ಇವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ ಕಂಡುಹಿಡಿಬೇಕು. ಅದಕ್ಕೆ ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದುಬಿಟ್ಟು 9.55 ಅಂತ, ಅದಾದಮೇಲೆ ಮೀನ್ ಬಂದು 20.67 ಅಂತ. ಸೊ ಇಂಟು 100 ಮಾಡಿದಾಗ ನಮಗೆ 46.20 ಫೈನಲ್ ಆನ್ಸರ್ ಬರುತ್ತೆ. ದಿಸ್ ವಿಲ್ ಬಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ. ಲಾಸ್ಟಲ್ಲಿ ನೀವು ಫೈನಲ್ ಆನ್ಸರ್ ಅಂತ ಹಾಕಿ ಈ ಥರ 3 ಬರೆದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡ್ತಾರೆ. ಬಿಕಾಸ್ ಎಲ್ಲ ಒಂದೊಂದು ಇನ್ವಿಜಿಲೇಟರ್ ಒಂದೊಂದು ಥರ ಇರ್ತಾರೆ. ಮೇ ಬಿ ಅವರು ಫುಲ್ ಸಮ್ಮೆಲ್ಲ ಇನ್ಡೆಪ್ತ್ ನೋಡಿದೆ, ಅವರು ಸ್ಟ್ರೈಟ್ ಅವೇ ಲಾಸ್ಟ್ಗೆ ಹೋಗಿ ಆನ್ಸರ್ ಓಕೆ ಕರೆಕ್ಟಾಗಿದೆಯಾ ಸಮ್ಸ್ ಸುಮ್ಮನೆ ಒಂದು ಗ್ಲಾನ್ಸ್ ಮಾಡ್ತಾರೆ, ಓಕೆ ಚೆನ್ನಾಗೇ ಮಾಡಿದ್ದಾರೆ ಸೊ ಕರೆಕ್ಟಾಗೇ ಇರುತ್ತೆ ಅಂತ ಅಂದ್ಕೊಂಡಿರ್ತಾರಲ್ಲ. ಸೊ ಆ ಟೈಮಲ್ಲಿ ನಿಮಗೆ ಈಸಿ ಆಗುತ್ತೆ. ಮೇ ಬಿ ಮಿಡ್ಲಲ್ಲಿ ನೀವೇನಾದರೂ ಒಂದು ಸ್ಟೆಪ್ನ ಎಗರಿಸಿದ್ರೆ ಕೂಡ ಅವ್ರಿಗೆ ಅಷ್ಟೇನು ಗೊತ್ತಾಗಲ್ಲ, ಬಿಕಾಸ್ ಅವ್ರು ಫೈನಲ್ ಆನ್ಸರ್ ಕರೆಕ್ಟ್ ಇದೆ ಅಂದ್ಕೊಂಡಿರ್ತಾರಲ್ಲ. ಸೊ ನಿಮಗೆ ಆರಾಮ್ಸೆ ಫುಲ್ ಮಾರ್ಕ್ಸ್ ಕೂಡ ಸಿಗುತ್ತೆ. ಸೊ ಈ ಕೋಎಫಿಷಿಯಂಟ್ ಆಫ್ ವೇರಿಯೇಷನಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಇಫ್ ಎಸ್ ಪ್ಲೀಸ್ ಅನ್ಮ್ಯೂಟ್ ಯೋರ್ ಸೆಲ್ಫ್ ಆ್ಯಂಡ್ ಡೌಟ್ ಮಾತ್ರ ಕೇಳಿ. Ma'am, can you explain standard deviation formula again, ma'am? Just a minute. Standard deviation equal to root of total of f into x minus mean to the power of 2. ಇದನ್ನ ನೀವು ಇಲ್ಲಿ ಮಾಡಿದ್ರೆ ಕೂಡ ಎಕ್ಸ್ ಅನ್ನೋದೇನು ಮಿಡ್ ಪಾಯಿಂಟ್ ಅಂತ ಕಂಡುಹಿಡಿಬೇಕಾಗತ್ತೆ. ಸೊ ಇಷ್ಟೆಲ್ಲ ನೀವು ಮಾಡೋಕ್ಕೆ ಬದಲು ನೀವು ಈ ಟೇಬಲ್ ಏನಿದೆ ಇಲ್ಲೇ ಕೂಡ ಮಾಡ್ಕೋಬೋದಾಗತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ದು 2-3 ಫಾರ್ಮುಲಾಸ್ ಇದೆ. ನಾನು ಇಲ್ಲಿ ತಗೊಂಡಿರೋದು ಈ ಫಾರ್ಮುಲಾ, KSOE ಟೆಕ್ಸ್ಟ್ ಬುಕ್ಕಲ್ಲಿ ಈ ಫಾರ್ಮುಲಾ ಕೊಟ್ಟಿದ್ದಾರೆ, ಸೊ ಇದು ತಗೊಂಡಿದ್ದೀನಿ. ಬಟ್ ಎಕ್ಸಾಕ್ಟಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು ಬರುತ್ತೆ ಅಂದರೆ ಟೋಟಲ್ ಆಫ್ ಎಫ್ ಎಕ್ಸ್ ಸ್ಕ್ವಯರ್ ಇನ್ ಮೈನಸ್ ಟೋಟಲ್ ಆಫ್ ಎಫ್ ಹೋಲ್ ಟು ದಿ ಡಿವೈಡೆಡ್ ಬೈ ಟೋಟಲ್ ಆಫ್ ಎಫ್ ಅಂತ ಬರುತ್ತೆ. ಸೊ ಆ ಥರ ಏನೋ ಬರುತ್ತೆ, ಎಫ್ ಎಕ್ಸ್ ಮತ್ತು ಎಕ್ಸ್ದು ಮತ್ತು ಡಿವೈಡೆಡ್ ಬೈ ಎಫ್ ಅಂತ ಬರುತ್ತೆ. ಸೊ ನಾವು ಆ ಥರ ತೊಗೊಂಡಿಲ್ಲ, ನಾವು KSOE ಪ್ರಕಾರ ಈ ಫಾರ್ಮುಲಾ ತೊಗೊಂಡಿದ್ದೀವಿ. ಸೊ ನಿಮಗೆ ಈ ಎಕ್ಸ್ ಮೈನಸ್ ಮೀನ್ ಅನ್ನೋದು ಹೆಂಗೆ ಬರುತ್ತೆ ಅಂದರೆ ಎಕ್ಸ್ ಮೀನ್ ಮಾಡ್ಕೊಂಡಿದ್ದೀವಿ, ಮೈನಸ್ ಮಾಡಿ ಮೀನ್ ಫಾರ್ಮುಲಾಸ್ ಎಲ್ಲ ತೊಗೊಂಡಿದ್ದೀವಿ. ಇದ್ರದ್ದು ಸ್ಕ್ವಯರ್ ಏನಿದೆ ಇಷ್ಟು ಮಾಡ್ಕೊಂಡಿದ್ದೀವಿ. ಆ ಸ್ಕ್ವಯರಿಂದ ಎಫ್ಗೆ ನಾವು ಆಲ್ರೆಡಿ ನಾವು ಮಲ್ಟಿಪಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದ್ರ ಟೋಟಲ್ ನಾವು ಸ್ಟ್ರೈಟಾಗಿ ತೊಗೊಂಡ್ಬಿಟ್ಟಿದ್ದೀವಿ. ನೀವು ನಾರ್ಮಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ನಿಮಗೆ PU ಆರ್ ಡಿಗ್ರಿಯಲ್ಲಿ ಬಂದಿರೋ ಥರ ಟೋಟಲ್ ಆಫ್ ಎಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಫ್ ಎಕ್ಸ್ ಅಂತೆಲ್ಲ ಬರುತ್ತಲ್ಲ, ನೀವು ಆ ಥರ ಮಾಡಿದ್ರೂ ಸಿಮಿಲರ್ ಟು ದಿಸ್ ಆನ್ಸರ್ ಇದೇ ಥರ ಬರುತ್ತೆ. ಬಟ್ ಹ್ಯಾಸ್ ಪರ್ KSOE ನಾವು ಈ ಫಾರ್ಮುಲಾ ತೊಗೊಂಡಿದ್ದೀವಿ. Thank you, ma'am. Yeah, okay. So next will be ಕಾರ್ಲ್ ಪಿಯರ್ಸನ್ಸ್ ಕೋರಲೇಷನ್ ಅಂತ. ಸೊ ಇದರಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೋರಲೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಇದು ಸ್ವಲ್ಪ ತುಂಬಾ ಟ್ರಿಕ್ಕಿ ಇದೆ. ಸೊ ಕ್ಲಿಯರಾಗಿ ನೋಡ್ಕೊಂಬಿಡಿ. ಎಕ್ಸ್ ಆ್ಯಂಡ್ ವೈ ಅಂತ ಕೊಡ್ತಾರೆ, ಅದರಲ್ಲಿ ನಾವು ಕಾರ್ಲ್ ಪಿಯರ್ಸನ್ಸ್ದು ಕೋಎಫಿಷಿಯಂಟ್ ಕಂಡುಹಿಡಿಯಬೇಕಾಗುತ್ತೆ. ಯಾರೋ ಕ್ವೆಶನ್ ಕೇಳಿದ್ರು. Ma'am, please can you enlarge the screen, ma'am? We can't see it, ma'am. So small. ಜಸ್ಟ್ ಅ ಮಿನಿಟ್. ಲೈಕ್ ಸ್ಕ್ರೀನ್ ರೆಕಾರ್ಡ್ ಆಗಿರೋದು ಮಾತ್ರ ಕಾಣಿಸ್ತಿದೆಯಾ ಇಲ್ಲ ಸ್ಕ್ರೀನೇ ಅಷ್ಟೇ ಕಾಣಿಸ್ತಿದೆಯಾ? ಸ್ಕ್ರೀನೇ ಚಿಕ್ಕದ ಕಾಣಿಸ್ತಾ ಇದೆ ಮ್ಯಾಮ್, ಸ್ವಲ್ಪ ಅದಕ್ಕೋಸ್ಕರ. ಜಸ್ಟ್ ಒಂದು ನಿಮಿಷ. ಇವಾಗ ಓಕೆ ಮ್ಯಾಮ್. ಲೈಕ್ ಇದಕ್ಕಿಂತ ದಪ್ಪ ಮಾಡೋಕ್ಕಾಗ್ತಿಲ್ಲ, ಲೈಕ್ ಸ್ಕ್ರೀನ್ ಬರೋದೇ ಅದು, ಮತ್ತೆ ಎಕ್ಸ್ಪ್ಲೈನ್ ಓಕೆ ಮ್ಯಾಮ್, ಇಟ್ಸ್ ಎನಫ್ ಮ್ಯಾಮ್, ಸಾಕು ಮ್ಯಾಮ್. ಓಕೆ ಓಕೆ. ಸೊ ನೆಕ್ಸ್ಟ್ ವಿಲ್ ಬಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಲೇಷನ್. ಓಕೆನಾ, ಅದರಲ್ಲಿ ನಿಮಗೆ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್, ಲೈಕ್ ಎಕ್ಸ್ ಮೆಂಬರ್ಸ್ದು ವೈ ಮೆಂಬರ್ಸ್ದು ಮಾರ್ಕ್ಸ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ನಾವು ಕೋಎಫಿಷಿಯಂಟ್ ಆಫ್ ಕೋರಲೇಷನ್ ಫೈಂಡ್ ಮಾಡಬೇಕಾಗತ್ತೆ. ಫಾರ್ಮುಲಾ ಆರ್ ಈಕ್ವಲ್ ಟು ಕೋಎಫಿಷಿಯಂಟ್ ಆಫ್ ಕೋರಲೇಷನ್ ಏನಿದೆ, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಲೇಷನ್, ಅದರದ್ದು ಫಾರ್ಮುಲಾ ಇದಾಗಿರುತ್ತೆ. ಆರ್ ಈಕ್ವಲ್ ಟು n into total of xy minus total of x total of y whole divided by square of, ಈ ಸ್ಕ್ವಯರ್ ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ, ಆ ಸ್ಕ್ವಯರ್ ಅಂದರೆ ಅದೊಂದು ಸ್ವಲ್ಪ ಎನ್ಲಾರ್ಜ್ ಮಾಡ್ತೀನಿ ರೀ. ಫಾರ್ಮುಲಾ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆಯಾ? ಎಸ್ ಮ್ಯಾಮ್. ಯಾ.
ಸೊ ಈ ಸ್ಕ್ವಯರ್ ರೂಟ್ ಏನಿದೆ ಇವಾಗ ಸಿಸ್ಟಮಲ್ಲಿ ಹಾಕಿರೋದು ಹಂಗೆ ಬರ್ತಿದೆ, ಬಟ್ ನೀವು ಇಲ್ಲಿ ಮೇಲೆ ಏನು ಗೆರೆ ಇದೆ ಅದನ್ನ ಗೆರೆ ಪ್ರಾಪರಾಗಿ ಎಳಿಬೇಕು, ಸ್ಕ್ವಯರ್ ಫುಲ್ ಬರಬೇಕು. ಆಮೇಲೆ ಅದ್ರ ಒಳಗೆ ನಿಮಗೆ ಟೋಟಲ್ ಆಫ್ ಎನ್ ಇಂಟು ಟೋಟಲ್ ಆಫ್ ಎಕ್ಸ್ ಸ್ಕ್ವಯರ್ ಮತ್ತು ಎಕ್ಸ್ ಸ್ಕ್ವಯರ್ದೇ ಒಂದು ಆಗಿರುತ್ತೆ. ದೆನ್ ಇದ್ರು ಈ ಪಾರ್ಟ್ ಮತ್ತು ಈ ಪಾರ್ಟ್ ಆಯ್ತು ಶೋ ಯು. ಸೊ ಇಲ್ಲೇನಿದೆ ಈ ಪಾರ್ಟ್ ಬಂದು ಫುಲ್ ಎಕ್ಸ್ದಾಗಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ದಿಸ್ ವಿಲ್ ಬಿ ಎನ್ ಇಂಟು ಟೋಟಲ್ ಆಫ್ ವೈ ಸ್ಕ್ವಯರ್ ಮೈನಸ್ ಟೋಟಲ್ ಆಫ್ ವೈ ಸ್ಕ್ವಯರ್. ಇದು ಎನ್ ಇಂಟು ಮಾಡ್ಕೊಂಡಿದ್ರೆ ಇಲ್ಲಿ ಜಸ್ಟ್ ವೈ ಸ್ಕ್ವಯರ್ ತಗೊಂಡಿದ್ದಾರೆ. ಸೊ ಇದು ನಿಮಗೆ ಸ್ಟ್ಯಾಂಡರ್ಡ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ದು ಫಾರ್ಮುಲಾ ಆಗಿರುತ್ತೆ. ಓಕೆನಾ, ಇವಾಗ ನಾವು ಟೇಬಲ್ ಪ್ರಿಪೇರ್ ಮಾಡಬೇಕು. ನಮಗೇನು ಕೊಟ್ಟಿದ್ದಾರೆ, ಡೇಟಾ ಎಕ್ಸ್ ಕೊಟ್ಟಿದ್ದಾರೆ ಮತ್ತು ವೈ ಕೊಟ್ಟಿದ್ದಾರೆ. ಹ್ಯಾಸ್ ಐ ಸೆಡ್ ಬಿಫೋರ್, ಎಕ್ಸ್ ನಾವು ಫಸ್ಟ್ ಸ್ಕ್ವಯರ್ ಮಾಡ್ಕೋಬೇಕು ಮತ್ತು ವೈನೂ ಕೂಡ ಸ್ಕ್ವಯರ್ ಮಾಡ್ಕೋಬೇಕು, ಮತ್ತು ಈ ಎಕ್ಸ್ ಆ್ಯಂಡ್ ವೈ ಏನಿದೆ ಅದನ್ನ ಮಲ್ಟಿಪಲ್ ಕೂಡ ಮಾಡ್ಕೋಬೇಕು. ಸೊ 10 10s ವಿಲ್ ಬಿ 100, ದೆನ್ 12 12s ವಿಲ್ ಬಿ 144. ಸೊ ನೀವು ಕ್ಯಾಲ್ಕುಲೇಟ್ರಲ್ಲಿ ಜಸ್ಟ್ ಏನು ನಂಬರ್ ಇದೆ ಈ ನಂಬರ್ ಹಾಕಿಬಿಟ್ಟು ಇಂಟು ಈಕ್ವಲ್ ಟು ಅಂತ ಹಾಕಿ ನಿಮಗೆ ಎಕ್ಸಾಕ್ಟಾಗಿ ಈ ಸ್ಕ್ವಯರ್ ಏನಿದೆ ಇದು ಬರುತ್ತೆ. ಓಕೆನಾ, ಮತ್ತು ಸೇಮ್ ನಾವು ವೈಗೂ ಕೂಡ ಹಾಗೆ ಮಾಡ್ಕೋಬೇಕು. 20 ಏನಿದೆ 20 20 400, 25 25 625 ಆ ಥರ ಪ್ರತಿಯೊಂದು ಮಾಡ್ಕೊಂಡ್ವಾ. ಸೊ ಎಕ್ಸ್ ಸ್ಕ್ವಯರ್ ಆ್ಯಂಡ್ ವೈ ಸ್ಕ್ವಯರ್ ನಾವು ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. ಇವಾಗ ನಮಗೆ ಹ್ಯಾಸ್ ಪರ್ ದಿ ಫಾರ್ಮುಲಾ ನಮಗೆ ಎಕ್ಸ್ ವೈ ಕೂಡ ಬೇಕಿದೆ. ಎಕ್ಸ್ ವೈ ಕೂಡ ಬೇಕಿದೆ, ಮತ್ತು ಟೋಟಲ್ ಎಲ್ಲ ನಾವು ಆಮೇಲೆ ಫೈಂಡ್ ಮಾಡೋಣ. ಫಸ್ಟ್ ನಮಗೆ ಎಕ್ಸ್ ವೈ ಫೈಂಡ್ ಮಾಡಬೇಕು. ಎಕ್ಸ್ ವೈ ಅಂದರೆ ಎಕ್ಸ್ ಇಂಟು ವೈ 10 ಇಂಟು 20 200, 12 into 25 will be 300, and 13 into 30 will be 630, then 1635 equal to 560, then 80 40 equal to 720. ಇಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದೀವ. ನೆಕ್ಸ್ಟ್ ಇಲ್ಲೂ ಕೂಡ ನೀವು ಬರ್ಕೋಬೋದು, ಇಲ್ಲ ಸಪ್ರೇಟಾಗಿ ಕೂಡ ಟೋಟಲ್ ಅಂತ ತೋರಿಸ್ಬೋದು. ಸೊ ಟೋಟಲ್ ಆಫ್ ಎಕ್ಸ್ ವಿಲ್ ಬಿ 69, then total of y will be 150, then total of x square will be 993, then total of y square will be 4750. okay na. Then total of xy will be 2170. then idral ಇನ್ನೇನಿದೆ n ಅನ್ನೋದು ಬಂದು ನೀವು ಟೋಟಲ್ ಮಾಡ್ಕೋಬಾರ್ದು, ಬಿಕಾಸ್ ಇದ್ರ ಟೋಟಲ್ ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ. n ಅಂದರೆ ಇದು ಅನ್ಗ್ರೂಪ್ಡ್ ಡೇಟಾ ಆಗಿ ಕೊಟ್ಟಿದ್ದಾರಲ್ವಾ. ಸೊ n ವಿಲ್ ಬಿ ನಂಬರ್ ಆಫ್ ಫಿಗರ್ಸ್ ವಿ ರಿಸೀವ್ಡ್ ಆರ್ ನಂಬರ್ ಆಫ್ ವ್ಯಾಲ್ಯೂ ವಿ ರಿಸೀವ್ಡ್. ಸೊ 1 2 3 4 5. ಸೊ n ಈಕ್ವಲ್ ಟು 5. ಓಕೆನಾ. ಸೊ ಇವಾಗ ಆ ಫಾರ್ಮುಲಾ ಏನಿದೆ ಆ ಫಾರ್ಮುಲಾಗೆ ನಾವು ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಮಾಡ್ತೀವಿ. ಸೊ ಈ ನಾವು ಫೈಂಡ್ ಮಾಡಿರೋದ್ನಲ್ಲ ಆ ವ್ಯಾಲ್ಯೂಗೆ ನಾವು ಮಾಡಬೇಕಾಗತ್ತೆ. ಸೊ ಫಾರ್ಮುಲಾ ಪ್ರಕಾರ ಏನು, ಐ ಜಸ್ಟ್ ಕಾಪಿ ಪೇಸ್ಟ್ ದಿಸ್ ಅಗೇನ್, ವೇಟ್. ಎಲ್ರಿಗೂ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ಸೊ ಎನ್ ವ್ಯಾಲ್ಯೂ ಬಂದು 5, ದೆನ್ ಅಗೇನ್ ಟೋಟಲ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಇಂಟು ಎನ್ ಇಂಟು ಇಲ್ಲೇನು ನಿಮಗೆ ಸಿಕ್ಕಿಲ್ಲ ಅಂದರೆ ಎನ್ ಇಂಟು ಅಂತಾರೆ ನೀವು ಮಾಡ್ಕೋಬೇಕಾಗತ್ತೆ. ಸೊ 2170 ಮೈನಸ್ ಇದನ್ನ ಮಲ್ಟಿಪಲ್ ಮಾಡ್ಕೊಂಡಿದ್ದಾರೆ. ಸೊ ಇದು ಸಪ್ರೇಟ್ ಬ್ರಾಕೆಟ್ ಆಗುತ್ತೆ. ಫಸ್ಟು ಮಲ್ಟಿಪಲ್ ಮಾಡಿದ್ಬಿಟ್ಟು ಆಮೇಲೆ ನಾವು ಮೈನಸ್ ಮಾಡಬೇಕಾಗತ್ತೆ. ಸೊ 69 ಇಂಟು 150, ದೆನ್ ಇದೆಲ್ಲ ಡಿವೈಡೆಡ್ ಬೈ ರೂಟ್ ಆಫ್ 5 ಇಂಟು 993. ಸ್ಕ್ವಯರ್ ಎಲ್ಲ ನಾವು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಇಲ್ಲ ನಾನು ಸಪ್ರೇಟಾಗಿ ಏನೂ ತಗೊತಿಲ್ಲ. ದೆನ್ ಮೈನಸ್ 69 ಸ್ಕ್ವಯರ್. ಓಕೆನಾ. ದೆನ್ 5 ಇಂಟು 4750 ಮತ್ತು ಮೈನಸ್ 150 ಸ್ಕ್ವಯರ್. ಇಲ್ಲಿ ಕೂಡ ಒಳಗೆ ಬಂದಿರೋ ಸ್ಕ್ವಯರ್ ಬಂದು ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಆಚೆ ನಾವು ಸ್ಕ್ವಯರ್ ಅಂತ ಯಾಕೆ ಹಾಕೊಂಡಿದ್ದೀವಿ ಅಂದರೆ ಇಲ್ಲಿ ಫಾರ್ಮುಲಾ ಇರೋದೇ ಅದು ಟೋಟಲ್ ಆಫ್ ಎಕ್ಸ್ ಏನಿದೆ ಅದನ್ನ ಸ್ಕ್ವಯರ್ ಮಾಡ್ಕೋಬೇಕು ಅಂತ ಅವ್ರು ಹಾಕಿದ್ದಾರೆ. ಈ ಎಕ್ಸ್ ಇಲ್ಲಿ ನೋಡಿ, ಎಕ್ಸ್ ಪಕ್ಕದಲ್ಲೇ ಸ್ಕ್ವಯರ್ ಇದೆ. ಸೊ ನಾವು ಆಲ್ರೆಡಿ ಸ್ಕ್ವಯರ್ ಮಾಡಿ ನಾವು ವ್ಯಾಲ್ಯೂ ತೊಗೊಂಡಿದ್ದೀವಿ. ಇಲ್ಲಿ ಬ್ರಾಕೆಟ್ ಹಾಕಿ ಅದ್ರ ಮೇಲೆ ನಿಮಗೆ ಸ್ಕ್ವಯರ್ ಕೊಡ್ತಿದ್ದಾರೆ ಅಂದರೆ ಸೊ ದಟ್ ವಿಲ್ ಬಿ ನಾವು ಸ್ಕ್ವಯರ್ ಮಾಡಬೇಕು ಆ ನಂಬರ್ನ ಅಂತ. ಸೊ 69 ಸ್ಕ್ವಯರ್, ಸೊ 150 ಸ್ಕ್ವಯರ್ ಹಾಕೊಂಡಿದ್ದೀವ. ಸೊ ಫಸ್ಟ್ ನ್ಯೂಮರೇಟರ್ ನೋಡ್ಕೊಂಬಿಡೋಣ. ನ್ಯೂಮರೇಟರಲ್ಲಿ ನಮಗೆ ಈ ವ್ಯಾಲ್ಯೂ ಏನಿದೆ 5 ಇಂಟು 2170 ದಟ್ ವಿಲ್ ಬಿ 10850. ಓಕೆನಾ. ಮೈನಸ್ ಮತ್ತು 69 ಇಂಟು 150 ವಿಲ್ ಬಿ 10350 ಈಕ್ವಲ್ ಟು 500 ಆಯಿತಾ. ಸೊ ಇಷ್ಟು ಬಂದು ನಾಮಿನೇಟರ್ ಅಂತ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಡಿವೈಡೆಡ್ ಬೈ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ಏನು ಬರುತ್ತೆ, ನಾನು ಇವಾಗ ಪಕ್ಕದಲ್ಲಿ ಅಂತ ಹಾಕೊಂಡಿದ್ದೀನಿ. ಸಪೋಸ್ ನಾವು ಕೆಳಗೆ ಹಾಕೊಂಡ್ರೆ ದಿಸ್ ವಿಲ್ ಬಿ ಡಿವೈಡೆಡ್ ಬೈ ಅಂತ ಆಗುತ್ತೆ. ಓಕೆನಾ. ಸೊ ಆ್ಯಕ್ಚುಲ್ ಫಾರ್ಮುಲಾ ಇರೋದು ಹೀಗೆ, ಇಲ್ಲಿ ಮಿಡ್ಲಲ್ಲಿ ಲೈನ್ ಬರುತ್ತೆ, ಬಟ್ ನಾನು
ಪೇಜಲ್ಲಿ ಹಾಗೆ ಕಾಣಿಸ್ಬೇಕು ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ನಾಮಿನೇಟರ್ ಏನಿದೆ ಅದ್ರದ್ದು ನಾವು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಡಿನಾಮಿನೇಟರ್ದು ವ್ಯಾಲ್ಯೂ ಸೇಮ್ 5 × 99 ಏನಿದೆ ಆ ವ್ಯಾಲ್ಯೂ ಇಲ್ಲಿ ಬಂದಿದೆ. ನೆಕ್ಸ್ಟ್ ಇಲ್ಲೂ ಕೂಡ ಫಸ್ಟ್ ನಾವು ಸ್ಕ್ವಯರ್ ರಿಮೂವ್ ಮಾಡಬೇಕು. ಹಾಗೆ ನಾವು ಕ್ಯಾಲ್ಕುಲೇಷನ್ ಮಾಡೋಂಗಿಲ್ಲ. ಫಸ್ಟ್ 5 × 999 ಏನಿದೆ ಅದು ವ್ಯಾಲ್ಯೂ ಮಾಡ್ಕೊಬೇಕು. ದೆನ್ 69 ಸ್ಕ್ವಯರ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಫಸ್ಟ್ ನಾವು ಬ್ರಾಕೆಟಲ್ಲಿ ಇರೋ ಒಳಗಿರೋ ಸಮ್ಸ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಮೈನಸ್ ಮಾಡಬೇಕಾಗತ್ತೆ. ಸೊ ಮೈನಸ್ ಆದಮೇಲೆ ಇಲ್ಲಿ ಕೂಡ ನಮಗೆ ಬ್ರಾಕೆಟ್ ಕೊಟ್ಟಿದ್ದಾರೆ. ಬ್ರಾಕೆಟ್ ಅಂದರೆ ನಿಮಗೆ ಅಲ್ಲಿ ಮಲ್ಟಿಪಲ್ ಮಾಡಬೇಕು ಅಂತ. ಸೊ ಮಲ್ಟಿಪಲ್ ಮಾಡಿದಾಗ ನಮಗೆ 204 × 1250 ವಿಲ್ ಬಿ 255,000 ಆಗುತ್ತೆ. ಈ 255,000 ಏನಿದೆ ಅದನ್ನ ಸ್ಕ್ವಯರ್ ರೂಟ್ ಒಳಗಿದೆ ನಾವು ಒಳಗಿಂದ ತರಿಸ್ಬೇಕಾಗತ್ತೆ, ಆಚೆ ತರಿಸಿದ್ರೆ ನಮಗೆ ಕ್ಯಾಲ್ಕುಲೇಟರಲ್ಲಿ ಏನಿದೆ ಈ ವ್ಯಾಲ್ಯೂ ಏನಿದೆ ಅದನ್ನ ಹಾಕ್ಬಿಟ್ಟು ನೀವು ಹಾಗೆ ಸ್ಕ್ವಯರ್ ರೂಟ್ ಅಂತ ಒತ್ತಿದ್ರೆ ನಿಮಗೆ 504.98 ಅಂತ ಬರುತ್ತೆ. ಸೊ ದಿಸ್ ವಿಲ್ ಬಿ ಫೈನಲ್ ಕ್ಯಾಲ್ಕುಲೇಷನ್. ಇವಾಗ ನಾಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ಎರಡೂ ಮಾಡ್ಕೊಂಡಿದ್ದೀವಿ. ಸೊ ನಾಮಿನೇಟರ್ 500 ಇರುತ್ತೆ. 500 ಡಿವೈಡೆಡ್ ಬೈ 504.98 ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 0.99. ಸೊ ಕ್ಯಾಲ್ಕುಲೇಟರ್ ಯಾರಾದ್ರೂ ಇದ್ದರೆ ನೀವು ಒಂದ್ಸರಿ ಚೆಕ್ ಮಾಡಿ. 500 ಡಿವೈಡ್ ಬೈ 504.98 ಬಂದರೆ ನಿಮಗೆ 0.99 ಆನ್ಸರ್ ಬರುತ್ತೆ. ಓಕೆನಾ? ಸೊ ಫೈನಲ್ ಆಗಿ ನೀವು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಕ್ವಲ್ ಟು 0.99 ಅಂತ ಬರೀಬೇಕಾಗತ್ತೆ. ಆ್ಯಂಡ್ ಇಂಟರ್ಪ್ರಿಟೇಷನ್ ಏನು ಕೊಡಬೇಕು ಅಂದರೆ ಆರ್ ಈಕ್ವಲ್ ಟು 1 ಆರ್ ವ್ಯಾಲ್ಯೂ 1 ಇದ್ದರೆ ಅವಾಗ ನಮಗೆ ಸ್ಟ್ರಾಂಗ್ ಪಾಸಿಟಿವ್ ಕಾರಿಲೇಷನ್ ಸಿಗತ್ತೆ ಅಂತ. ಬಟ್ ನಮ್ಗೆ ಇಲ್ಲಿ 0.99 ಇದೆ. ಸೊ ಇವಾಗ ಸ್ಟ್ರಾಂಗ್ ಪಾಸಿಟಿವ್ ಕೋರಿಲೇಷನ್ ಆಗಲ್ಲ, ನಮಗೆ ಏನೇ ಇದ್ರೂ ಜಸ್ಟ್ ನೆಗೆಟಿವ್ ಕೋರಿಲೇಷನ್ ಆಗುತ್ತೆ, ಸ್ಲೈಟ್ ನೆಗೆಟಿವ್ ಕೋರಿಲೇಷನ್ ಆಗುತ್ತೆ. ಅದು ಇದರಲ್ಲಿ ನಿಮಗೆ ಚಾರ್ಟ್ ಕೇಳಿಲ್ಲ, ಲೈಕ್ ಡಯಾಗ್ರಾಮ್ ಮಾಡೋ ಥರ ಏನೋ ಕೇಳಿಲ್ಲ, ಲೈಕ್ ಗ್ರಾಫ್ಸ್ ಆ್ಯಂಡ್ ಆಲ್. ಅದ್ರಲ್ಲಿ ಬಂದರೆ ನಾನು ನಿಮಗೆ ತೋರಿಸ್ಬೋದಿತ್ತು. ನಾವೇನೆಲ್ಲ ಪಾಯಿಂಟ್ ವ್ಯಾಲ್ಯೂ ಮಾಡಿದ್ದೀವಿ ಅವಾಗ ನಮಗೆ ಕರ್ವ್ ಒಂಥರ ಹೀಗೆ ಬರುತ್ತೆ, ಲೈಕ್ ಎನ್ ಶೇಪಲ್ಲಿ ಬರುತ್ತೆ. ಅವಾಗ ನಮಗೆ 1ಕ್ಕಿಂತ ಕಡಿಮೆ ಇರೋದ್ರಿಂದ 0.99. ಸೊ ಇಟ್ ವಿಲ್ ಬಿ ಅ ಸ್ಲೈಟ್ ನೆಗೆಟಿವ್ ಕೋರಿಲೇಷನ್ ಆಗುತ್ತೆ. ಮತ್ತು ಎಕ್ಸ್ ಆ್ಯಂಡ್ ವೈ ಆರ್ ದಿ ಹೈಲಿ ರಿಲೇಟೆಡ್. ಯಾಕಂದರೆ ಇವಾಗ 0.9 ಅಂದರೆ ಹತ್ರ 1 ಅಲ್ವಾ. ಸೊ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ವೈ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಅದು ಎರಡೂ ಕೂಡ ಸ್ವಲ್ಪ ಸಿಮಿಲರೇ ಇದೆ, ತುಂಬ ಏನು ಅದಕ್ಕೆ ಡಿಫ್ರೆನ್ಸ್ ಏನಿಲ್ಲ. ಮೇಯ್ನ್ ಇದು ಎಕ್ಸ್ ಆ್ಯಂಡ್ ವೈ ಅಂತ ಕೊಡಲ್ಲ, ನಿಮಗೆ 2 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ, ಇಲ್ಲ ಒಂದೇ ಸ್ಟೂಡೆಂಟ್ದು ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ಮು ಅಂತ ಕೊಡ್ತಾರೆ. ಬಟ್ ಕಾರ್ಲ್ ಪಿಯರ್ಸನ್ಸ್ದು ಕೋಎಫಿಷಿಯಂಟ್ ಅಂದರೆ ನಿಮಗೆ ಈ ಥರನೇ ಸಮ್ ಬರೋದು, ನೀವು ಹೀಗೆ ಮಾಡಬೇಕಾಗತ್ತೆ. ಎಕ್ಸ್ ಆ್ಯಂಡ್ ವೈ ಕೊಡ್ತಾರೆ, ನೀವೇ ಅಲ್ಲಿ ಗಿವನ್ ಅಂತ ಹಾಕ್ಕೊಂಡು ಪ್ರೊಸೀಡ್ ಮಾಡಬೇಕಾಗತ್ತೆ. ಸೊ ಇಷ್ಟು ಬಂದು ನಿಮಗೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಂತ ಬರುತ್ತೆ. ಗಾಟ್ ಇಟ್? ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಸೊ ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ ಆರ್ ಫ್ರೆಂಡ್ಸ್ ಗ್ರೂಪ್ ಯಾರೆಲ್ಲ KSOL ಮೆಂಬರ್ ಆಗಿದ್ದಾರೋ ಇದು ಯಾರಿಗೆ ಸ್ಟೂಡೆಂಟ್ಗೆ ಯೂಸ್ಫುಲ್ ಅನಿಸುತ್ತೋ ಅವರಿಗೆಲ್ಲ ಸ್ವಲ್ಪ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ RJ ಅಂಗಡಿಬಾಳ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ. ಆ್ಯಂಡ್ ದಿಸ್ ವಿಲ್ ಬಿ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಫಾರ್ MBA ಸ್ಟೂಡೆಂಟ್ಸ್ ಆ್ಯಂಡ್ MCOM ಸ್ಟೂಡೆಂಟ್ಸ್. ಸೊ ಆ್ಯಸ್ ಆಫ್ ನೌ n ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ. ಸೊ ದಿಸ್ ವಿಲ್ ಬಿ ದಿ ಪರ್ಟಿಕ್ಯುಲರ್ ಫಾರ್ MBA ಆ್ಯಂಡ್ MCOM ಅವರು. ಆಲ್ ದ 4 ಸೆಮ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಅಸೈನ್ಮೆಂಟ್ಸ್ ಕ್ವೆಶನ್ ಮತ್ತು ಏನಾದರೂ ಡಿಸ್ಕಷನ್ಸ್ ಇದ್ದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಫ್ರಮ್ ದಿ KSOU ನಾನು ಇದರಲ್ಲಿ ಹಾಕ್ತಾ ಇರ್ತೀನಿ. ನಿಮಗೆ ಬೇಕಿದ್ರೆ ಈ ವಿಡಿಯೋ ಒಂದ್ಸರಿ ಪಾಸ್ ಮಾಡಿಬಿಟ್ಟು ಇದನ್ನ ಸ್ಕ್ಯಾನ್ ಮಾಡ್ಕೊಂಬಿಡಿ. ಸೊ ನೆಕ್ಸ್ಟ್ ಆ್ಯಂಡ್ ದಿಸ್ ವಿಲ್ ಬಿ ಅವರ್ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಆಫ್ KSOU ಸ್ಟೂಡೆಂಟ್ಸ್ ಗ್ರೂಪ್. ನಿಮಗೆ ಬೇಕಿದ್ರೆ ಇಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಬಟ್ ಇದರಲ್ಲಿ ಜಸ್ಟ್ ನಿಮಗೆ ಜನರಲ್ ವೀಡಿಯೋಸ್ ಬರುತ್ತೆ. ಅಪಾರ್ಟ್ ಫ್ರಮ್ MBA ಆ್ಯಂಡ್ MCOM ಅವರು ನೀವೇನಿದ್ರು ಈ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಇದರಲ್ಲಿ ಜನರಲ್ ನೋಟಿಫಿಕೇಷನ್ ಏನಿದ್ರು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಚಿಯರ್ಸ್ ಆಲ್.